ಬ್ಯಾಂಕಲ್ಲಿ ನನಗೊಂದು ಜಾಬ್ ಬೇಕು ಅನ್ಕೊಂಡು ಬ್ಯಾಂಕಿಂಗ್ ಎಕ್ಸಾಮ್ಸಿಗೋಸ್ಕರ ನೀವು ಪ್ರಿಪರೇಷನ್ ತಗೊಂತಾ ಇದ್ದೀರಾ, ಒಂದೆರಡು ನಿಮಿಷ ಈ ವಿಡಿಯೋ ಕೇಳಿಸ್ಕೊಂಡು ಹೋಗಿ. ನಾನು ಒಂದು ಕಾಲದಲ್ಲಿ ಬ್ಯಾಂಕಲ್ಲೇ ವರ್ಕ್ ಮಾಡ್ತಿದ್ದೆ, ನನ್ನ ಬಿಸ್ನೆಸ್ ಸೆಟ್ ಆಯ್ತು ಅನ್ಕೊಂಡು ನಾನು ಜಾಬ್ ಬಿಟ್ಟೆ. ಗುರು ಒಂದು 15-20 ವರ್ಷದ ಹಿಂದೆಲ್ಲ ಬ್ಯಾಂಕಿಂಗ್ ಜಾಬ್ ಅಂದರೆ ಎಷ್ಟು ಚಂದ ಗೊತ್ತಾ. 9:00 ನೀವು ಕುತ್ಕೊಂಡ್ವಿ, 5-5:15 ಕೆಲಸ ಮುಗಿಯತ್ತು. 6 ಗಂಟೆ ಅಷ್ಟರಲ್ಲ ನೀವು ನಿಮ್ಮ ಹೆಂಡತಿ ಮಕ್ಳ ಜೊತೆಗೆ ಬಾಗ್ಲಾಕೊಂಡು ಮನೇಲಿ ಶಿಸ್ತಾಗಿ ಇರ್ತಿದ್ರಿ, ದಪ್ಪ ಹೊಟ್ಟೆ ಬಿಟ್ಕೊಂಡು. ಆದರೆ ಇವತ್ತು 9:00 ನೀವು ಕುತ್ಕೊಂಡ್ರಾ, 8-8:30 9 ಗಂಟೆಗೆಲ್ಲ ನೀವು ಸಿಟಿಯಲ್ಲಿ ಕೆಲಸ ಮಾಡ್ಬೇಕು ಬ್ಯಾಂಕಲ್ಲಿ. ಹಳ್ಳಿಯಲ್ಲೆಲ್ಲ ಅಂದ್ರೆ ಒಂದು 7-7:30ವರೆಗೆ ಇಡೀ ದಿನ ನಿಮಗೆ ಯಾವ ರೇಂಜಿಗೆ ಕೆಲಸ ಇರುತ್ತಂದ್ರೆ, ನೀವು ಉಚ್ಚ ವಯಕ್ಕೆ ಹೋದ್ರು ನಿಮ್ಮ ಮ್ಯಾನೇಜರಿಗೆ ಕೇಳಬೇಕು, ನೀವು ಜಾಸ್ತಿ ಉಸಿರಾಡಿದ್ರು ಮ್ಯಾನೇಜರಿಗೆ ಕೇಳಬೇಕು, ನೀವು ಊಟ ಯಾವಾಗ ಮಾಡ್ತೀರಾ ಅನ್ಕೊಂಡು ನಿಮ್ಮ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ. ಬ್ಯಾಂಕ್ ಜಾಬ್ ಅಷ್ಟೆಲ್ಲ ಈಸಿ ಅಲ್ಲ. ಮೊದಲೆಲ್ಲ ಆಯ್ತದು ಬ್ಯಾಂಕ್ ಜೀವನ ಅಂದ್ರೆ ನೆಮ್ಮದಿ ಅನ್ಕೊಂಡು ನಾನು ಸುಮ್ಮನೆ ಕತೆ ಕಟ್ಟಿ ಹೇಳ್ತಿರೋದಲ್ಲ. ನಾನು ಯಾವುದೇ ಥರ ಡಿಮೋಟಿವೇಟ್ ಮಾಡ್ತಿಲ್ಲ, ಫಸ್ಟ್ ಹೇಳ್ತಾ ಇದ್ದೀನಿ, ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಬ್ಯಾಂಕ್ ಜಾಬಲ್ಲಿ 1 ವರ್ಷಕ್ಕೆ 2,000 ಮಾತ್ರ ಇನ್ಕ್ರಿಮೆಂಟು, ಅದೇ ಎಕ್ಸ್ಪೀರಿಯನ್ಸು, ಅದೇ ಒಂದು ಎಫರ್ಟು. ಕಾರ್ಪೊರೇಟಲ್ಲಿ ಹಾಕ್ಬಿಟ್ರೆ ಯಾವುದೋ ರೇಂಜಿಗೆ ಬೆಳಿತೀರಾ. ಆಲ್ವೇಸ್ ಕಾರ್ಪೊರೇಟ್ ಈಸ್ ಬೆಟರ್ ದೆನ್ ಬ್ಯಾಂಕಿಂಗ್. ಬಿಫೋರ್ ಯು ಸ್ಟೆಪ್ ಬ್ಯಾಂಕಿಂಗ್ ಯೋಚನೆ ಮಾಡಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ಕೊಂಡು. ನಿಮಗೆ ತುಂಬ ಬ್ಯಾಂಕ್ ಜಾಬೇ ನಿಮ್ಮ ಡ್ರೀಮು, ನಿಮ್ಮ ಕನ್ಸು ಅನ್ನೋದಾದರೆ ಅವಾಗ ಗಿವ್ ಅಪ್ ಮಾಡಬೇಡಿ. ಎಷ್ಟೇ ಕಷ್ಟ ಆದರೂ ನೀವು ಕೆಲಸ ಮಾಡ್ತೀರಾ, ಬರೀ ದುಡ್ಡಿಂದೋಸ್ಕರ ಸುಮ್ಮನೆ ಒಂದು ಕೆಲಸ ಬೇಕಪ್ಪ ಬ್ಯಾಂಕ್ ಜಾಬ್ ಚೆನ್ನಾಗಿರುತ್ತೆ ಅನ್ಕೊಂಡೆಲ್ಲ ಸೇರ್ಕೊಂಡ್ರ ತಲೆ ಹಿಂಗೆ ಕೂದಲು ಕೆರ್ಸ್ಕೊಂಡು ನಿಮ್ಮ ಕೈಯಲ್ಲಿ ಉಗುರು ಬರೋದು ನಿಂತೋಗ್ಬಿಡುತ್ತೆ. ಆ ರೇಂಜಿಗೆ ತಲೆಗೆ ಶೂಟ್ ಆಗ್ತಾರೆ. ಹೇಳ್ತಾ ಇದ್ದೀನಿ, ಏನೇ ಡೌಟ್ಸ್ ಇದ್ರು ಒಂದು ಫಾಲೋ ಮಾಡಿ, ಒಂದು ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.